ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಕೋರ್ಟಿಗೆ ಹೋದಾಗ ಕೋರ್ಟಲ್ಲಿ ಬಗೆಹರಿಸ್ಕೋಬೇಕಲ್ವ. ಆ ಪ್ರಯತ್ನ ಅದಿತ್ತು, ಅದು ಇದ್ದಿದ್ದಕ್ಕೆ ನಿಂತೋಗಿದ್ದು. ಆಮೇಲೆ ನಾವು ಪುಷ್ ಮಾಡಿ ಇವಾಗ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಹೊರಟಿದ್ದೀವಿ, ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ಲಿಟಿಗೇಷನ್ಸ್ ಆದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಸರ್, ಮೈಸೂರು ನಂತರ ತುಮಕೂರು ಅಭಿವೃದ್ಧಿ ಹೊರತಾಗಿ ರಾಜಕೀಯವಾಗೂ ಬಹಳ ಮಹತ್ವದ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತುಮಕೂರಿಗೆ ಒಂದೇನಾದರೂ ಒಂದು ಆ ಭಾಗ್ಯ ಬರ್ಬೋದು. ಸ್ವಲ್ಪ ಸ್ಪೆಲ್ ಔಟ್ ಮಾಡ್ತೀರಾ? ಅದೆಲ್ಲ ನಮ್ಮ ಕೈನಲ್ಲಿ ಏನಿದೆ ರೀ, ನಾನು ಹೆಂಗೆ ಅದಕ್ಕೆ ಹೇಳಿಕೆ ಕೊಡಲಿ? ಅಲ್ಲಲ್ಲ, ಅಪೇಕ್ಷೆ ಇರ್ಬೋದು, ಆದರೆ ನಾನು ಹೆಂಗಪ್ಪ ಹೇಳಿಕೆ ಕೊಡಲಿ? ಯಾವುದು ಡಿಸರ್ವಿಂಗ್ ಇಲ್ವಾ ಸರ್? ಅದು ಗೊತ್ತಿಲ್ಲ ನನಗೆ. ನವಂಬರ್ ಕ್ರಾಂತಿ ಅವೆಲ್ಲ ನಮಗೇನು ಗೊತ್ತಾಗಲ್ಲ. ಅದು ಬಿಡಿ, ಅದು ಬಿಟ್ಬಿಟ್ಟು ಬೇರೆ ಏನಾರು ಕೇಳಿ. ಯಾವ್ದು? ಅದೆಲ್ಲ ಬಿಟ್ಬಿಟ್ಟು ಬೇರೆ ಪ್ರಶ್ನೆಗಳು ಕೇಳ್ರ.